ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ 6,000 ರೂಪಾಯಿ ಹಣ ಜಮೆ ಆಗಲಿದೆ ಅಂತೆ. ಹೌದು ವೀಕ್ಷಕರೇ, ಇಲ್ಲಿ ಬಾಕಿ ಕಂತು ಬಿಟ್ಟರು ಕೂಡ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ. ಸೆಪ್ಟೆಂಬರ್ ತಿಂಗಳ ಹಣವೂ ಕೂಡ ರಿಲೀಸ್ ಆಗಿದೆ. ಒಟ್ಟಾರೆ ಇದು ಗೃಹಲಕ್ಷ್ಮಿಯರಿಗೆ ಭರ್ಜರಿ ಸಿಹಿ ಸುದ್ದಿ. ಹೊಸ ವರ್ಷಕ್ಕೆ ಹೊಸ ಗಿಫ್ಟ್ ಕೂಡ ಕೊಡೋದಕ್ಕೆ ಸರ್ಕಾರ ಮುಂದಾಗಿದೆ. ಹೌದು, ರೇಷನ್ ಕಾರ್ಡ್ ಇದ್ದವ್ರಿಗೂ ಕೂಡ ಭರ್ಜರಿ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. ಎದಕ್ಕಂದ್ರೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ಬಂಪರ್ ಸಿಹಿ ಸುದ್ದಿ ಕೂಡ ಇಲ್ಲಿ ಬಂದಿರುವಂತದ್ದು. ಇನ್ನು ವೀಕ್ಷಕರೇ, ಇನ್ನು 2-3 ದಿನ ಮಾತ್ರ ರಾಜ್ಯಾದ್ಯಂತ ಪೋಲಿಯೋ ಲಸಿಕೆಯನ್ನ ಮಕ್ಕಳಿಗೆ ಹಾಕಲು ಸರ್ಕಾರ ಅಭಿಯಾನ ನಡೆಸ್ತಾ ಇದೆ. ನಿಮ್ಮ ಮನೆಯಲ್ಲೂ ಕೂಡ 5 ವರ್ಷದ ಒಳಗಿನ ಮಕ್ಕಳಿದ್ದರೆ ಬೇಗನೆ ಪೋಲಿಯೋ ಲಸಿಕೆ ಹಾಕಿಸಿಕೊಳ್ಳಿ. ಇದರ ಬಗ್ಗೆನೂ ಕೂಡ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ, ನೋಡೋಣ. ಇನ್ನು ಕರ್ನಾಟಕದ ಈ 12 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಹಾಗೂ ಯೆಲ್ಲೋ ಅಲರ್ಟ್ ಕೂಡ ಕೊಡಲಾಗಿದೆ. ಯಾವೆಲ್ಲ ಜಿಲ್ಲೆಗಳಿಗೆ ಅಲರ್ಟ್ ಕೊಡಲಾಗಿದೆ ಆ ಒಂದು ಜಿಲ್ಲೆ ಹೆಸರನ್ನು ಕೂಡ ಹೇಳಿದ್ದೇವೆ. ಈ ಜಿಲ್ಲೆ ಹೆಸರು ಕಿವಿ ಕೊಟ್ಟು ಕೇಳಿ, ಯಾರು ಕೂಡ ಮಿಸ್ ಮಾಡಬೇಡಿ. ಇನ್ನು ವೀಕ್ಷಕರೇ, ನಿಮ್ಮ ಮನೆಯಲ್ಲೂ ಕೂಡ ಹಳೆಯ ವಾಹನಗಳು ಇದ್ರೆ ಅಥವಾ ನಿಮ್ಮ ಮನೆಯಲ್ಲಿ ಬೈಕು, ಕಾರು, ಆಟೋ, ರಿಕ್ಷಾ ಏನೇ ಇದ್ರೂ ಕೂಡ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹೊಸ ವರ್ಷದಿಂದ ಕರ್ನಾಟಕದಲ್ಲಿ ಖಡಕ್ ನಿಯಮಗಳು ಜಾರಿಗೆ ಬರ್ತಾ ಇದ್ದಾವಂತೆ. ಈ ತಪ್ಪು ಮಾಡಿದರೆ ನಿಮ್ಮ ಒಂದು ವಾಹನದ ಮೇಲೆ ಕೇಸ್ ಕೂಡ ಬೀಳಬಹುದು ಅಂತ ವೀಕ್ಷಕರೇ, ಅದು ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಇನ್ನೊಂದು ಕಡೆಗೆ ನಿಮ್ಮ ಒಂದು ಸಿಮ್ ಕಾರ್ಡ್ ಯಾವ್ದಿದೆ ಕಮೆಂಟ್ ಮಾಡಿ. ಎದಕ್ಕಂದ್ರೆ ಏರ್ಟೆಲ್ ಆಗಿರ್ಲಿ, ಜಿಯೋ ಆಗಿರ್ಲಿ, ವೊಡಾಫೋನ್ ಐಡಿಯಾ ಆಗಿರ್ಲಿ, BSNL ಆಗಿರ್ಲಿ, ವೀಕ್ಷಕರೇ ಈ ಒಂದು ಸಿಮ್ ಕಾರ್ಡ್ ಬಳಕೆ ಮಾಡೋರಿಗೆ ಶಾಕ್ ಮೇಲೆ ಶಾಕ್ ಅಂತಾನೆ ಹೇಳ್ಬೋದು. ನೀವು ಯಾವ ಸಿಮ್ ಕಾರ್ಡ್ ಬಳಕೆ ಮಾಡ್ತೀರಾ? ನಾವಂತೂ ಜಿಯೋ ಸಿಮ್ ಯೂಸ್ ಮಾಡ್ತಾ ಇದ್ದೀವಿ. ನಿಮ್ಮ ಸಿಮ್ ಕಾರ್ಡ್ ಹೆಸರು ಕಮೆಂಟ್ ಮಾಡಿ. ವೀಕ್ಷಕರೇ, ಮೊದಲಿಗೆ ಲೈಕ್ ಮಾಡಿ ವಿಡಿಯೋ. ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ನಿಮಗೆ ಬಂಪರ್ ಸಿಹಿ ಸುದ್ದಿ ಇಲ್ಲಿ ಬಂದಿರುವಂತದ್ದು. ಇನ್ನು ನಿಮಗೆ ಎಷ್ಟು ಕಂತು ಹಣ ಬಂದಿದೆ, ಎಷ್ಟು ಕಂತು ಹಣ ಬರಬೇಕು ಎಲ್ಲರೂ ಕೂಡ ಕಮೆಂಟ್ ಮಾಡಿ. ಹಾಗೆ ಪ್ರತಿಯೊಬ್ಬರು ಗೃಹಲಕ್ಷ್ಮಿಯರಿಗೆ ಒಂದು ರಿಕ್ವೆಸ್ಟ್ ಏನು, ದಯಮಾಡಿ ಪ್ರತಿಯೊಬ್ಬರು ಕೂಡ ನಿಮಗೂ ಕೂಡ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಬಂದಿದ್ಯಾ ಬೇಗನೆ ಕಮೆಂಟ್ ಅಲ್ಲಿ ತಿಳಿಸಿ. ನಾವು 2-3 ದಿನದಿಂದ ಕೇಳ್ತಾ ಇದ್ದೀವಿ, ಯಾರು ಕೂಡ ಕಮೆಂಟ್ ಮಾಡ್ತಾ ಇಲ್ಲ. ಗೃಹಲಕ್ಷ್ಮಿಯರಿಗೋಸ್ಕರ ನಾವು ಇಲ್ಲಿ ವಿಡಿಯೋನ ಮಾಡ್ತಾ ಇರ್ತೇವೆ, ಎಷ್ಟು ಕಂತು ಜಮೆ ಆಗಿದೆ, ಯಾವಾಗ ಜಮೆ ಆಗುತ್ತೆ ಅಂತ. ಆದ್ರೆ ನೀವು ರಿಪ್ಲೈ ಕಮೆಂಟ್ ಮೂಲಕ ಮಾಡ್ತಾ ಇಲ್ಲ. ಗೃಹಲಕ್ಷ್ಮಿಯರು ದಯವಿಟ್ಟು ಒಮ್ಮೆ ಬಾರಿ ನಿಮ್ಮ ಅಕೌಂಟ್ಗೂ ಕೂಡ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಬಂದಿದ್ಯಾ ಇಲ್ವಾ ಅಂತ ಚೆಕ್ ಮಾಡಿ ನಮಗೆ ಕಮೆಂಟ್ ಮಾಡಿ ವೀಕ್ಷಕರೇ. ಹಾಗೆ ಇಲ್ಲಿ ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ಕೂಡ ನಿಮಗೆ ಹೇಳಲಿದ್ದೇವೆ, ವಿಡಿಯೋಗೆ ಲೈಕ್ ಮಾಡಿ. ಮೊದಲಿಗೆ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ, ಒಂದು ಸರ್ಕಾರದಿಂದ ಹಣವನ್ನ ಬಿಡುಗಡೆ ಮಾಡಲಾಗಿದೆ. ಸೆಪ್ಟೆಂಬರ್ ತಿಂಗಳ ಕಂತಿನ ಹಣವನ್ನ ಸದ್ಯಕ್ಕೆ ರಿಲೀಸ್ ಅನ್ನ ಮಾಡಿರುವಂತದ್ದು. ಅಂದ್ರೆ ಇದೇ ಒಂದು ವರ್ಷದ ಒಳಗೆ, ಅಂದ್ರೆ ಡಿಸೆಂಬರ್ 31ರ ಒಳಗೆ ನಿಮ್ಮ ಖಾತೆಗೆ ಮತ್ತೆ 2,000 ರೂಪಾಯಿ ಹಣ ಬರುತ್ತೆ. ಇದು ಸೆಪ್ಟೆಂಬರ್ ತಿಂಗಳ ಕಂತು ಅಂತಾನು ಕೂಡ ಸರ್ಕಾರ ಈ ಬಾರಿ ಸ್ಪಷ್ಟವಾಗಿ ಹೇಳಿದೆ. ಏನು ಕೂಡ ಕನ್ಫ್ಯೂಷನ್ ಆಗಬಾರ್ದು ಅಂತ. ಇಲ್ಲಿವರೆಗೂ ಆಗಸ್ಟ್ ತಿಂಗಳವರೆಗೂ ಹಣವನ್ನ ಹಾಕಲಾಗಿತ್ತು. ಅಂದ್ರೆ ಆಗಸ್ಟ್ ತಿಂಗಳವರೆಗೂ ಹಣ ಹಾಕಿದರೆ 46,000 ರೂಪಾಯಿ ಗೃಹಲಕ್ಷ್ಮಿಯರಿಗೆ ಹಾಕಿದ್ದೇವೆ ಅಂತ ಸದನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಸ್ಪಷ್ಟವಾಗಿ ಹೇಳಿದ್ರು ವೀಕ್ಷಕರೇ. ಈಗ ಸೆಪ್ಟೆಂಬರ್ ತಿಂಗಳ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಅದು ನಿಮ್ಮ ಅಕೌಂಟ್ಗೆ ಜಮೆ ಆದ್ರೆ ವೀಕ್ಷಕರೇ, ಇಲ್ಲಿ 12ರಿಂದ 14 ದಿನ ಸಮಯ ಬೇಕಾಗುತ್ತೆ. ಡಿಸೆಂಬರ್ 31ರ ಒಳಗೆ ನಿಮ್ಮ ಅಕೌಂಟ್ಗೆ ಮತ್ತೊಮ್ಮೆ 2,000 ರೂಪಾಯಿ ಹಣ ಜಮೆ ಆಗುತ್ತೆ. ಅದು ಸೆಪ್ಟೆಂಬರ್ ತಿಂಗಳದ್ದು ಆಗಿರುತ್ತೆ ವೀಕ್ಷಕರೇ. ಇಲ್ಲಿ ಎರಡನೇದಾಗಿ ಹೇಳಬೇಕಂದ್ರೆ, ಇಲ್ಲಿವರೆಗೂ ನಿಮ್ಮ ಅಕೌಂಟ್ಗೆ 46,000 ರೂಪಾಯಿ ಹಣ ಬಂದಿದೆ. ಸೆಪ್ಟೆಂಬರ್ ತಿಂಗಳದ್ದು ಕೂಡ ಜೋಡಿಸಿದರೆ 48,000 ರೂಪಾಯಿ ನಿಮ್ಮ ಅಕೌಂಟ್ಗೆ ಬಂದಂತಾಗುತ್ತೆ. ಅಂದ್ರೆ ಇಲ್ಲಿ ಒಬ್ರು ಗೃಹಲಕ್ಷ್ಮಿಯರಿಗೆ ಅಕೌಂಟ್ಗೆ 48,000 ರೂಪಾಯಿ ಸರ್ಕಾರದಿಂದ ಜಮೆ ಮಾಡಿದಂತಾಗಿದೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಆದ್ರೆ ಈ ಒಂದು ಹಣದಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಎದಕ್ಕೆ ಬಂದಿಲ್ಲ, ಇದಕ್ಕೆ ಉತ್ತರ ಇನ್ನೂ ಕೂಡ ಸ್ಪಷ್ಟವಾಗಿ ಸಿಗ್ತಾ ಇಲ್ಲ. ಡಿಸೆಂಬರ್ 16ರಿಂದ ಆರ್ಥಿಕ ಇಲಾಖೆಯಿಂದ ಸೆಪ್ಟೆಂಬರ್ ಕಂತಿನ ಹಣವನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ಹೊಸ ವರ್ಷಕ್ಕೂ ಮುಂಚೆ ಗೃಹಲಕ್ಷ್ಮಿಯರ ಖಾತೆಗೆ ಹಣ ಜಮೆ ಆಗೋ ಸಾಧ್ಯತೆ ಇದೆ. ಇನ್ನು ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಈ 3 ತಿಂಗಳ ದುಡ್ಡು ಯಾವಾಗ ರಿಲೀಸ್ ಆಗುತ್ತೆ ಅಂತ ಅದರ ಬಗ್ಗೆ ಇನ್ನೂ ಕೂಡ ಅಪ್ಡೇಟ್ ಇಲ್ಲ. ಇನ್ನೊಂದು ವಾರದಲ್ಲಿ ಸೆಪ್ಟೆಂಬರ್ ಕಂತಿನ ಹಣ DBT ಮೂಲಕ ಪ್ರತಿ ಮನೆ ಯಜಮಾನಿಗೆ ಗೃಹಲಕ್ಷ್ಮಿಯರಿಗೆ ಜಮೆ ಆಗಲಿದೆ ಅಂತಾನು ಕೂಡ ಇಲ್ಲಿ ಹೇಳಬಹುದು. ಇಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ದುಡ್ಡು ಅದು ಯಾವಾಗ ಹಾಕ್ತಾರೆ, ಯಾರಿಗೆ ಬಂದಿಲ್ಲ ಅವರಿಗೆ ಆದಷ್ಟು ಬೇಗನೆ ಹಾಕ್ತಿವಿ ಅಂತ ಒಂದು ಭರವಸೆ ಕೂಡ ಇಲ್ಲಿ ಕೊಡಲಾಗಿದೆ. ವೀಕ್ಷಕರೇ ಕಮೆಂಟ್ ಮಾಡಿ ನೀವು ಕೂಡ. ಇನ್ನು BPL ಕಾರ್ಡ್ ಇದ್ದವರಿಗೂ ಕೂಡ ಭರ್ಜರಿ ಸಿಹಿ ಸುದ್ದಿ ಅಂತ ಹೇಳಿದ್ರು ತಪ್ಪಾಗಲ್ಲ. ಎದಕ್ಕಂದ್ರೆ ಇಲ್ಲಿ ಎಲ್ಲಾ ಒಂದು BPL ಕಾರ್ಡುಗಳನ್ನ ಮತ್ತೊಮ್ಮೆ ಪರಿಷ್ಕರಣೆ ಮಾಡ್ತಾರಾ. ಎದಕ್ಕಂದ್ರೆ ವೀಕ್ಷಕರೇ, ಒಟ್ಟು ನಮ್ಮ ಕರ್ನಾಟಕದಲ್ಲಿ ಇಲ್ಲಿವರೆಗೂ 7 ಲಕ್ಷ BPL ಕಾರ್ಡುಗಳು ರದ್ದಾಗಿದೆ. ಈ ಮೂಲಕ ಲಕ್ಷಾಂತರ ಜನರು BPL ಕಾರ್ಡ್ ಅನ್ನ ಕಳೆದುಕೊಂಡಿದ್ದಾರೆ ಅಂತ ಹೇಳಬಹುದು. APL ಕಾರ್ಡ್ಗೆ ಅವರಿಗೆ ವರ್ಗಾವಣೆಯನ್ನ ಮಾಡಲಾಗಿದೆ. ಕೇಂದ್ರ ಸರ್ಕಾರದ ನಿಯಮದ ಪ್ರಕಾರ 1,20,000 ರೂಪಾಯಿ ಮೇಲ್ಪಟ್ಟವರ ಆದಾಯ ಇದ್ದವರ BPL ಕಾರ್ಡು APL ಕಾರ್ಡ್ ಆಗಿದೆ. ದಿನಕ್ಕೆ 500 ರೂಪಾಯಿ ಸಂಪಾದನೆ ಮಾಡಿದ್ರು ಕೂಡ ಅವರ BPL ಕಾರ್ಡು APL ಕಾರ್ಡ್ ಆಗುತ್ತೆ. ಅಂದ್ರೆ ಇದು ಬಡವರಿಗೆ ಮಾಡಿದ ಅನ್ಯಾಯ ಅಂತ ಜನರು ಹೇಳ್ತಾ ಇದ್ದಾರೆ. ಅದು ಸಚಿವರಿಗೂ ಕಿವಿಗೂ ಕೂಡ ಮುಟ್ಟಿರಬಹುದು. ಹೀಗಾಗಿ ಇದನ್ನ ಪರಿಷ್ಕರಣೆ ಮಾಡುವಂತೆ ಸರ್ಕಾರದ ಮಟ್ಟದಲ್ಲಿ ಒಂದು ಚರ್ಚೆ ಕೂಡ ನಡೀತಾ ಇದೆ. ಅಂದ್ರೆ ವೀಕ್ಷಕರೇ, ಇಲ್ಲಿ ಕೂಲಿ ಕಾರ್ಮಿಕರು 1,80,000 ರೂಪಾಯಿ ಆದಾಯವನ್ನು ದುಡಿತಾ ಇದ್ದಾರೆ ಸದ್ಯಕ್ಕೆ ಈ ವರ್ಷದಲ್ಲಿ. ಹೀಗಾಗಿ BPL ಕಾರ್ಡ್ ಲಿಮಿಟ್ ಅನ್ನ
1,80,000 ರೂಪಾಯಿಗೆ ಏರಿಕೆ ಮಾಡುವ ಒಂದು ಚಿಂತನೆ ನಡೀತಾ ಇದೆ. ಈ ಮೂಲಕ 3-4-5 ಲಕ್ಷ ಜನರ BPL ಕಾರ್ಡ್ APL ಕಾರ್ಡ್ ಆಗಿದ್ದು ಮತ್ತೆ ವಾಪಸ್ BPL ಕಾರ್ಡ್ ಆಗುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ 5 ಲಕ್ಷ ಜನರು 1,20,000 ರೂಪಾಯಿ ಮೇಲೆ ಆದಾಯ ಇದ್ದವರ BPL ಕಾರ್ಡು APL ಕಾರ್ಡ್ ಆಗಿದೆ. 1,80,000 ರೂಪಾಯಿ ಆದಾಯ ಮಾಡುವವರ BPL ಕಾರ್ಡು BPL ಕಾರ್ಡ್ ಆಗಿನೇ ಇರಬೇಕು, ಅವರ ಕಾರ್ಡು APL ಆಗಬಾರದು ಅಂತ ಸರ್ಕಾರದ ಮಟ್ಟದಲ್ಲಿ ಚಿಂತನೆ ನಡೀತಾ ಇದೆ. ಹೀಗಾಗಿ ಮುಂದಿನ ಬರೋ ದಿನಗಳಲ್ಲಿ ಇದರ ಬಗ್ಗೆ ಪರಿಶೀಲನೆ ಮಾಡಿ ಮತ್ತೊಮ್ಮೆ ಕಾರ್ಡುಗಳನ್ನ ಮರುಪರಿಶೀಲನೆ ಮಾಡಬಹುದು. ಆದಾಯ ಮಿತಿ ಪರಿಷ್ಕರಣೆ ಮಾಡಲು ಸರ್ಕಾರದ ಮಟ್ಟದಲ್ಲಿ ಚಿಂತನೆ ನಡೀತಾ ಇದೆ. 1,20,000 ರೂಪಾಯಿ ಮಿತಿಯನ್ನ 1,80,000 ರೂಪಾಯಿಗೆ ಏರಿಸಲು ಚಿಂತನೆ ಕೂಡ ನಡೀತಾ ಇದೆ. ಇದರ ಬಗ್ಗೆ ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಜೊತೆಗೆ ಚರ್ಚೆಯನ್ನ ಮಾಡಲಾಗ್ತಾ ಇದೆ ಅಂತಾನು ಕೂಡ ಇಲ್ಲಿ ಒಂದು ಭರ್ಜರಿ ಸಿಹಿ ಸುದ್ದಿ ಒಂದು ಕೊಟ್ಟಿದ್ದಾರೆ ವೀಕ್ಷಕರೇ. ಇನ್ನು ಎರಡನೇದಾಗಿ ಇದೇ ಒಂದು ಇಂದಿರಾ ಕಿಟ್ಟು ಇದೇ ವರ್ಷದಲ್ಲಿ ಅಂದ್ರೆ ಜನವರಿ ತಿಂಗಳಲ್ಲಿ ಜನರ ಕೈಗೆ ಸಿಗಲಿದೆ. ಹೊಸ ವರ್ಷಕ್ಕೆ ಹೊಸ ಕೊಡುಗೆ ಪೌಷ್ಟಿಕಾಂಶ ಅನ್ನಭಾಗ್ಯ ಯೋಜನೆ. ಇಂದಿರಾ ಕಿಟ್ ಅನ್ನಭಾಗ್ಯದಲ್ಲಿ ಬದಲಾವಣೆ. ವೀಕ್ಷಕರೇ, ಇನ್ಮುಂದೆ ಅಕ್ಕಿ ಜೊತೆಗೆ ಇಂದಿರಾ ಕಿಟ್ ಕೂಡ ನಿಮಗೆ ಸಿಗಲಿದೆ. ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಕೂಡ ಸಿಗಲಿದೆ. ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಪೋಲಿಯೋ ಲಸಿಕೆ ಬಗ್ಗೆ. ವೀಕ್ಷಕರೇ, ಕರ್ನಾಟಕದಾದ್ಯಂತ ಈಗ ಡಿಸೆಂಬರ್ 24ರವರೆಗೂ ರಾಷ್ಟ್ರೀಯ ಪಲ್ಸ್ ಅಂದ್ರೆ ಪೋಲಿಯೋ ಅಭಿಯಾನ ನಡೀತಾ ಇದೆ. ನಮ್ಮ ದೇಶವನ್ನ ಪೋಲಿಯೋ ಮುಕ್ತವನ್ನಾಗಿಸುವ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯಾದ್ಯಂತ 24ನೇ ತಾರೀಕಿನವರೆಗೂ ನ್ಯಾಷನಲ್ ಪಲ್ಸ್ ಪೋಲಿಯೋ ಪ್ರೋಗ್ರಾಂ ಆರಂಭವಾಗಲಿದೆ. ನಿಮ್ಮ ಮನೆಯಲ್ಲೂ 5 ವರ್ಷದ ಒಳಗಿನ ಮಕ್ಕಳು ಇದ್ದರೆ ತಪ್ಪದೆ ಪ್ರತಿಯೊಬ್ಬರು ಕಡ್ಡಾಯವಾಗಿ ಲಸಿಕೆ ಹಾಕಿಸುವಂತೆ ಕರ್ನಾಟಕ ಆರೋಗ್ಯ ಇಲಾಖೆ ಪೋಷಕರಿಗೆ ಒಂದು ಮನವಿ ಮಾಡಿದೆ. ವೀಕ್ಷಕರೇ, ಪೋಲಿಯೋ ಕಾಯಿಲೆ ತುಂಬಾನೇ ಮಾರಕವಾಗಿದ್ದು ಮಕ್ಕಳಲ್ಲಿ ಶಾಶ್ವತ ಅಂಗವೈಕಲ್ಯತೆಯನ್ನು ಉಂಟು ಮಾಡಬಹುದು. ಹೀಗಾಗಿ ಈ ರೋಗಕ್ಕೆ ಯಾವುದೇ ಚಿಕಿತ್ಸೆ ಇಲ್ಲದಿದ್ರೂ ಕೂಡ ಲಸಿಕೆ ಮೂಲಕ ಇದನ್ನು ಸಂಪೂರ್ಣವಾಗಿ ತಡೆಗಟ್ಟಲು ಸಾಧ್ಯವಿದೆ. 2 ಹನಿ ಲಸಿಕೆ ನಿಮ್ಮ ಮಗುವಿನ ಭವಿಷ್ಯವನ್ನ ನಿರ್ಧಾರ ಮಾಡುತ್ತೆ ವೀಕ್ಷಕರೇ. ಹೀಗಾಗಿ ಪ್ರತಿಯೊಬ್ಬರು ಕೂಡ ಸರ್ಕಾರದ ಅಭಿಯಾನಕ್ಕೆ ಕೈ ಜೋಡಿಸಿ ಪ್ರತಿಯೊಬ್ಬರು ಪೋಷಕರು ಕೂಡ ನಿಮ್ಮ ಮನೆಯಲ್ಲಿ 5 ವರ್ಷದ ಒಳಗಿನ ಮಕ್ಕಳು ಇದ್ದರೆ ಆ ಮಕ್ಕಳಿಗೆ ದಯವಿಟ್ಟು ಒಂದು ಪೋಲಿಯೋ ಲಸಿಕೆಯನ್ನ ಹಾಕಿಸಿ. 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿದರೆ ಪೋಲಿಯೋ ಮುಕ್ತ ದೇಶಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ. ಹತ್ತಿರದ ಸರ್ಕಾರಿ ಆಸ್ಪತ್ರೆಗಳಿಗೆ, ಅಂಗನವಾಡಿಗಳಿಗೆ ಭೇಟಿ ಕೊಟ್ಟು ಬೇಗನೆ ಲಸಿಕೆಯನ್ನ ಹಾಕಿಸಿಕೊಳ್ಳಿ. ಬನ್ನಿ ವೀಕ್ಷಕರೀಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಕರ್ನಾಟಕದ ಈ 12 ಜಿಲ್ಲೆಗಳಿಗೆ ಮತ್ತೊಮ್ಮೆ ಅಲರ್ಟ್ ಅನ್ನ ಕೊಡಲಾಗಿದೆ. ಮುಂದಿನ 3-4 ದಿನಗಳವರೆಗೂ ಅಲರ್ಟ್ ಅನ್ನ ಕೊಡಲಾಗಿದೆ. ವೀಕ್ಷಕರೇ, ಯಾವೆಲ್ಲ ಜಿಲ್ಲೆಗಳಿಗೆ ಅಲರ್ಟ್ ಇರಲಿದೆ ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಉತ್ತರ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಹಾಗೂ ದಕ್ಷಿಣ ಒಳನಾಡಿನ ಪ್ರಮುಖ ಜಿಲ್ಲೆಗಳಲ್ಲಿ ಮುಂದಿನ 3-4 ದಿನಗಳವರೆಗೂ ಶೀತ ಅಲೆ, ಕೋಲ್ಡ್ ವೇವ್ ಬೀಸುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಒಂದು ಮಾಹಿತಿ ಕೊಟ್ಟಿರುವಂತದ್ದು. ವೀಕ್ಷಕರೇ, ಯಾವೆಲ್ಲ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಕೊಡಲಾಗಿದೆ ಅಂತ ನೋಡ್ತಾ ಹೋಗೋದಾದ್ರೆ ಯಾದಗಿರಿ, ವಿಜಯಪುರ, ರಾಯಚೂರು, ಬೀದರ್ ಮತ್ತು ಕಲಬುರಗಿ ಈ 5 ಜಿಲ್ಲೆಗಳಲ್ಲಿ ಕೋಲ್ಡ್ ವೇವ್ ಪ್ರಮಾಣ ತುಂಬಾ ಜಾಸ್ತಿ ಆಗಿರೋದ್ರಿಂದ ಆರೆಂಜ್ ಅಲರ್ಟ್ ಎಚ್ಚರಿಕೆಯನ್ನ ಕೊಡಲಾಗಿದೆ. ಇನ್ನು ಬೆಳಗಾವಿ, ಗದಗ, ಧಾರವಾಡ, ಹಾವೇರಿ, ಬಳ್ಳಾರಿ, ಕೊಪ್ಪಳ, ದಾವಣಗೆರೆ, ಶಿವಮೊಗ್ಗ ಈ ಜಿಲ್ಲೆಗಳಲ್ಲಿ ಸಾಧಾರಣ ಪ್ರಮಾಣದಲ್ಲಿ ಕೋಲ್ಡ್ ವೇವ್ ಇರಲಿದ್ದು ಈ ಜಿಲ್ಲೆಗಳಿಗೆ ಹಳದಿ ಅಲರ್ಟ್ ಅಂದ್ರೆ ಯೆಲ್ಲೋ ಅಲರ್ಟ್ ಅನ್ನ ಕೊಡಲಾಗಿದೆ. ವೀಕ್ಷಕರೇ, ಈ ಜಿಲ್ಲೆಗಳಲ್ಲಿ ಓಕೆ, ಆದ್ರೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಹೆಚ್ಚು ಚಳಿ ಪ್ರಮಾಣ ಕಾಡಲಿದೆ ಅಂತೆ. ಆದ್ರೆ ಮಳೆ ಪ್ರಮಾಣ ಅಂತೂ ಸದ್ಯಕ್ಕೆ ಇಲ್ಲ ಅಂತಾನೆ ಹೇಳಬಹುದು. ಇನ್ನು ವೀಕ್ಷಕರೇ, 15 ವರ್ಷ ಮೀರಿದ ವಾಹನಗಳನ್ನ ಸ್ಕ್ರಾಪ್ ಮಾಡುವ ಸರ್ಕಾರದಿಂದ ಅನುಮೋದನೆ ಸಿಕ್ಕಿದೆ. ನಮ್ಮ ರಾಜ್ಯದಲ್ಲಿ 15 ವರ್ಷ ಹಳೆಯ ವಾಹನಗಳು ಹಾಗೂ 20 ವರ್ಷ ಮೇಲ್ಪಟ್ಟ ಖಾಸಗಿ ವಾಹನಗಳು ಸ್ಕ್ರಾಪ್ ಮಾಡಬೇಕು. ವೀಕ್ಷಕರೇ, ರಾಜ್ಯ ಸರ್ಕಾರವು ರಾಜ್ಯದ ಎಲ್ಲ ಸರ್ಕಾರಿ ಇಲಾಖೆ, ನಿಗಮ ಮಂಡಳಿಗಳಿಗೆ ಈಗಾಗಲೇ ಒಂದು ಮಾಹಿತಿಯನ್ನ ಕಳಿಸಿದೆ. 15 ವರ್ಷ ಮೀರಿದ ವಾಹನಗಳನ್ನು ಕಡ್ಡಾಯವಾಗಿ ರಾಜ್ಯದಲ್ಲಿ ಸ್ಥಾಪಿತವಾಗಿರುವ ರಿಜಿಸ್ಟರ್ಡ್ ವೆಹಿಕಲ್ ಸ್ಕ್ರಾಪಿಂಗ್ ಫೆಸಿಲಿಟಿ ಅಡಿಯಲ್ಲಿ ಸ್ಕ್ರಾಪ್ ಮಾಡಬೇಕು ಅಂತಾನು ಕೂಡ ಒಂದು ನಿಯಮವನ್ನು ಜಾರಿಗೆ ತರಲಾಗ್ತಾ ಇದೆ. ಈ ಒಂದು ನಿಯಮದ ಪ್ರಕಾರ ಕರ್ನಾಟಕದಲ್ಲಿ ಲಕ್ಷಾಂತರ ಜನರು ತಮ್ಮ ಒಂದು ಹಳೆಯ ವಾಹನ ಏನು ಓಡಿಸ್ತಾ ಇದ್ದಾರೆ ಅದರಿಂದ ಪೊಲ್ಯೂಷನ್ ಆಗ್ತಾ ಇದೆಯಲ್ಲ ಅದನ್ನ ತಡೆಗಟ್ಟಬೇಕು. ಹೀಗಾಗಿ ಸ್ಕ್ರಾಪ್ ಮಾಡಬೇಕು ಅಂತಾನು ಕೂಡ ಒಂದು ನಿಯಮವನ್ನ ಜಾರಿಗೆ ತರ್ತಾ ಇದ್ದಾರೆ. ಕರ್ನಾಟಕದಲ್ಲೂ ಕೂಡ ಇಲ್ಲಿ ಅನುಮೋದನೆ ಸಿಕ್ಕಿರುವಂತದ್ದು. 15 ವರ್ಷದ ಹಳೆಯ ವಾಹನಗಳು ಗುಜರಿಗೆ ಹೋಗುತ್ತೆ. ನಿಮ್ಮ ಹತ್ತಿರ 15 ವರ್ಷ ಹಳೆಯ ವಾಹನ ಇದ್ರೆ FC ರಿನಿವಲ್ ಅಂತ ಬರುತ್ತೆ ವೀಕ್ಷಕರೇ, ಫಿಟ್ನೆಸ್ ಸರ್ಟಿಫಿಕೇಟ್ ಅದನ್ನ ನೀವು 5 ವರ್ಷದವರೆಗೂ ಎಕ್ಸ್ಟೆಂಡ್ ಮಾಡಿಸಬಹುದು. ಖಾಸಗಿ ತನಕ್ಕೆ ಯೂಸ್ ಮಾಡ್ತಾ ಇದ್ರೆ, ಪ್ರೈವೇಟ್ ಪರ್ಪಸ್ ನಿಮ್ಮ ಹತ್ರ ಏನಾದರೂ ಬೈಕು, ಕಾರು, ಆಟೋ ರಿಕ್ಷಾ ಇದ್ರೆ 2010ರಲ್ಲಿ ಏನಾದ್ರು ತಗೊಂಡಿದ್ರೆ 2025ಕ್ಕೆ 15 ವರ್ಷ ಆಗೋಯ್ತು. ಸೊ ನೀವೇನ್ ಮಾಡಿ, ಮತ್ತೆ 5 ವರ್ಷ ನಿಮಗೆ ಎಕ್ಸ್ಟೆಂಡ್ ಬೇಕಂದ್ರೆ ಅದ್ರದ್ದು ಚೆಕ್ ಮಾಡ್ತಾರೆ, FC ಫಿಟ್ನೆಸ್ ಚೆಕ್ ಮಾಡ್ತಾರೆ. ಫಿಟ್ನೆಸ್ ಸರ್ಟಿಫಿಕೇಟ್ ನೀವು ಮತ್ತೆ 5 ವರ್ಷ ತಗೋಬಹುದು. ಬನ್ನಿ ವೀಕ್ಷಕರೀಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಜಿಯೋ ಆಗಿರ್ಬೋದು, ವಡಾಫೋನ್ ಆಗಿರ್ಬೋದು, ಏರ್ಟೆಲ್ ಆಗಿರ್ಬೋದು ವೀಕ್ಷಕರೇ, ಹೊಸ ವರ್ಷದಿಂದ ಮತ್ತೆ ರಿಚಾರ್ಜ್ ರೇಟ್ಗಳನ್ನ
ಏರಿಕೆ ಮಾಡಬಹುದು. ಎದಕ್ಕಂದ್ರೆ ವೀಕ್ಷಕರೇ, ಹೊಸ ವರ್ಷಕ್ಕೆ ಮತ್ತೆ ಒಂದು ದರವನ್ನ ಏರಿಕೆ ಮಾಡಬಹುದು. 20% ವರೆಗೂ ದರವನ್ನ ಏರಿಕೆ ಮಾಡಬಹುದಂತೆ. 1,000 ರೂಪಾಯಿ ರೀಚಾರ್ಜ್ ದರ ಏನಿದೆ ನೋಡಿ, ಅದು 1,200 ರೂಪಾಯಿ ಆಗ್ಬಹುದು. 100 ರೂಪಾಯಿ ರೀಚಾರ್ಜ್ 120 ರೂಪಾಯಿ ಆಗುತ್ತೆ. 500 ರೂಪಾಯಿ ರೀಚಾರ್ಜ್ 600 ರೂಪಾಯಿ ಆಗುತ್ತೆ. ಅದೇ ತರ ವೀಕ್ಷಕರೇ 20% ರೇಟ್ ಏರಿಕೆ ಆಗುತ್ತೆ. 2026 ಹೊಸ ವರ್ಷದಿಂದಲೇ ರೀಚಾರ್ಜ್ ಶುಲ್ಕ ಹೆಚ್ಚಳ ಮಾಡುವ ಸಾಧ್ಯತೆ ಇದೆಯಂತೆ. ಪ್ರೀಪೇಡ್ ಹಾಗೂ ಪೋಸ್ಟ್ ಪೇಡ್ ಎರಡೂ ಮಾದರಿಯ ಸೇವಾ ಶುಲ್ಕ 20% ಏರಿಕೆ ಆಗುತ್ತಂತೆ. 2 ವರ್ಷಕ್ಕೆ ಒಮ್ಮೆ ದರ ಹೆಚ್ಚಳ ಮಾಡಲು ಸರ್ಕಾರ ನಿರ್ಧಾರ ಮಾಡಿತ್ತು. ಹೀಗಾಗಿ 2024ರಲ್ಲಿ ಹೆಚ್ಚಳ ಮಾಡಿತ್ತು. ಈಗ 2026ಕ್ಕೆ ಟ್ರೈ ಕಂಪನಿಗಳು ಮತ್ತೆ ಹೆಚ್ಚಳ ಮಾಡಲಿದ್ದಾವೆ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.